ವೆಲ್ಕಮ್ ಟು ನಳಿನ್ ದಾನೇಶ್ ಕುಕ್ಕಿಂಗ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಎಂದು ತಿಳಿದಿದ್ದೇನೆ. ನಾನೀಗ ಕಸ್ಟರ್ಡ್ ಪುಡ್ಡಿಂಗನ್ನು ಮಾಡ್ತಾಯಿದ್ದೇನೆ. ಅದಕ್ಕೆ ಕಸ್ಟರ್ಡ್ ಪೌಡರ್ ತೊಗೊಂಡಿದ್ದೀನಿ. ಒಂದು 3 ಸ್ಪೂನು ನಾನು ಕಸ್ಟರ್ಡ್ ಪೌಡರ್ನನ್ನು ಒಂದು ಗ್ಲಾಸ್ ಹಾಲಿನಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನು ಗಂಟಿಲ್ಲದಂತೆ ನಾವು ಮಿಕ್ಸ್ ಮಾಡ್ಕೋಬೇಕು. ಒಂದು ಸ್ಪೂನಿನ ಸಹಾಯದಿಂದ ಗಂಟಿಲ್ಲದಂತೆ ನಾವು ಮಿಕ್ಸ್ ಮಾಡಿಕೊಳ್ಬೇಕು. ಈ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕು, ಚೆನ್ನಾಗಿ ಗಂಟಿಲ್ಲದಂತೆ. ಈಗ ಇದು ಮಿಕ್ಸ್ ಆಗಿದೆ. ಅರ್ಧ ಲೀಟರ್ ಹಾಲನ್ನು ನಾನು ಗಟ್ಟಿ ಹಾಲನ್ನು ಸ್ಟವ್ ಹಚ್ಚಿ ಒಂದು ಬಾಣಲೆಯಲ್ಲಿ ಹಾಕಿದ್ದೀನಿ. ಹಾಲು ಚೆನ್ನಾಗಿ ಕುದೀತಾ ಇದೆ. ಆಗ ನಾನು ಈಗ ಮಿಕ್ಸ್ ಮಾಡಿರೋ ಅಂತಹ ಕಸ್ಟರ್ಡ್ ಪೌಡರು ಮತ್ತು ಮಿಲ್ಕನ್ನು ಮಿಕ್ಸ್ ಮಾಡಿದ್ನಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿದ್ದೀನಿ. ಇದನ್ನು ಕೈ ಬಿಡದೆ ನಾವು ತಿರುಗ್ತಾನೆ ಇರಬೇಕು. ಕೈ ಬಿಡೋ ಹಾಗಿಲ್ಲ, ನಾವು ಮಧ್ಯದಲ್ಲಿ ಅದು ಗಟ್ಟಿ ಆಗೋವರೆಗೂ ನಾವು ತಿರುಗ್ತಾನೇ ಇರಬೇಕು. ಹೀಗೆ ತಿರುಗ್ತಾನೆ ಇರಬೇಕು, ಆಗ ಇದು ರೆಡಿ ಆಗುತ್ತೆ. ಈಗ ಇದು ನೋಡಿ, ಈಗ ಗಟ್ಟಿ ಆಗ್ತಾ ಬಂದಿದೆ. ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ಶುಗರನ್ನು ಹಾಕ್ಕೊಳ್ತೀನಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾವು ಶುಗರನ್ನು ಹಾಕ್ಕೋಬೇಕು. ಅರ್ಧ ಲೀಟ್ರ್ ಹಾಲಿಗೆ ನಾನು 1 ಗ್ಲಾಸು ಶುಗರನ್ನು ಅಳತೆ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬಾಕ್ಸಲ್ಲಿ. ಅದರಿಂದ ನಾನು ಹಾಕ್ತಾಯಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಕಸ್ಟರ್ಡ್ ಪುಡ್ಡಿಂಗು ರೆಡಿ ಆಯಿತು. ಇದು ತಣ್ಣಗಾದಮೇಲೆ ನಾವು ಇದನ್ನು ತಣ್ಣಗಾದಮೇಲೆ ಗ್ಲಾಸ್ಗೆ ಹಾಕಿ ನಾವು ಫ್ರಿಜ್ಜಲ್ಲಿ ಒಂದು 3 ಅವರ್ಸು ಇಡಬೇಕು. ಆಮೇಲೆ ತೆಗೆದ್ರೆ ಇದು ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಈ ಥರ ಸಮ್ಮರ್ನಲ್ಲಿ ಮಾಡಿಕೊಡೋದ್ರಿಂದ ಮಕ್ಕಳು ಖುಷಿಯಿಂದ ತಿಂತಾರೆ. ಹೊರಗಡೆಯಿಂದ ತಂದು ಐಸ್ ಕ್ರೀಮ್ ಅದು ತಿನ್ನೋದ್ರ ಬದಲಿಗೆ ಇದನ್ನೇ ತಿಂದರೆ ಅವ್ರಿಗೆ ಅದೇ ಥರನೇ ಟೇಸ್ಟ್ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನೀವು ಮನೆಯಲ್ಲಿ ಮಾಡಿ ಮಕ್ಕಳಿಗೆ ಕೊಡಿ. ಹೇಗಿದೆ ಎಂದು ಕಮೆಂಟ್ ಮಾಡಿ ತಿಳಿಸಿ. ಇದು ತುಂಬಾ ಚೆನ್ನಾಗಿದೆ. ಈ ಪುಡ್ಡಿಂಗು